ಆಫ್ ರೋಡ್ ಮಾಡಕ್ಕೆ ಜಿಪ್ಸಿ, ಆಫ್ ರೋಡ್ ಮಾಡ್ತೀನಿ ಅಂತ ತೋರ್ಸ್ಕೊಳಕ್ಕೆ ತಾರ್. ಎಂತಹ ಮಾತು ಹೇಳಿದ್ರೆ ತಂದೆ. ಸ್ನೇಹಿತರೆ, ಮಹೇಂದ್ರ ತಾರ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಎಸ್, ಇದೇ ಮಹೇಂದ್ರ ತಾರ್ನ ಪಾರ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ ಟಾಟಾ ಮೋಟರ್ಸ್, ಮಾರುತಿ ಸುಜುಕಿ, TVS, ಏಷರ್ ಮೋಟರ್ಸ್ ಅಂತಹ ದೈದ ಕಂಪನಿಗಳ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಹೇಳ್ಬೋದು. ಅದಲ್ಲದೆ ಈ ಒಂದು ಕಂಪನಿ ಕಳೆದ 10 ವರ್ಷದಲ್ಲಿ ಸರಿಸುಮಾರು 7,000% ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು. ಅದ್ಯಾವ ಕಂಪನಿ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನೀವು ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ನಾನಿವತ್ತು ಮಾತನಾಡ್ತಿರ್ತಕ್ಕಂಥದ್ದು ಮಿಂಡಾ ಕಾರ್ಪೊರೇಷನ್ ಅನ್ನೋ ಒಂದು ಶೇರ್ನ ಬಗ್ಗೆ. ಓಕೆ, ಸೊ ಈ ಶೇರ್ನ ಬಗ್ಗೆ ಮಾತಾಡೋಕ್ಕಿಂತ ಮುನ್ನ ಈ ಒಂದು ಕಂಪನಿ ಏನು ಮಾಡುತ್ತೆ ಅಂತ ನಾವದನ್ನು ತಿಳ್ಕೊಂಬರೋಣ. ಈ ಒಂದು ಕಂಪನಿ 2 ವೀಲರ್ ಮತ್ತು 3 ವೀಲರ್ ಕಾಂಪೋನೆಂಟ್ನ ರೆಡಿ ಮಾಡೋದ್ರಲ್ಲಿ 40% ಮಾರ್ಕೆಟ್ ಶೇರ್ನ ಹೊಂದಿದೆ ಅಂತ ಹೇಳಬಹುದು. ಓಕೆನಾ? ಸೊ ಈ ಒಂದು ಕಂಪನಿ ಸುಮಾರು 2 ವೀಲರ್ 3 ವೀಲರ್ ಸೆಗ್ಮೆಂಟ್ ಅಂದರೆ ಬೈಕ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಇಂತಹ ಕಂಪನಿಗಳ ಕಾಂಪೋನೆಂಟ್ನು ಕೂಡ ರೆಡಿ ಮಾಡುತ್ತೆ. ಮತ್ತು ಈ ಒಂದು ಕಂಪನಿ EV ಸೆಕ್ಟರ್ಗಳಲ್ಲಿ ಅಂದರೆ ನೀವು ಎಲೆಕ್ಟ್ರಿಕಲ್ ವೆಹಿಕಲ್, ಸ್ಕೂಟಿಗಳಾಗಿರ್ಬೋದು ಅಥವಾ ಕಾರ್ಗಳಾಗಿರ್ಬೋದು, ಇಂತಹ ಒಂದು ಗಾಡಿಗಳಿಗೂ ಕೂಡ ಈ ಒಂದು ಕಂಪನಿ ಕಾಂಪೋನೆಂಟ್ನ ಸಪ್ಲೈ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ರ ಅಂತಂದರೆ ಸೊ ಮೊದಲು ಆ ಕಂಪನಿ ಏನು ಕೆಲಸ ಮಾಡುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಓಕೆನಾ? ಆ ಕಂಪನಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಮುಂದಿನ ಒಂದು 5 ವರ್ಷ ಈ ಕಂಪನಿ ನನಗೆ ಪ್ರಾಫಿಟ್ ಮಾಡ್ಬೋದು ಅಂತ ನಂಬಿಕೆ ಇದ್ರೆ ನಾವು ಅಂಥದ್ರ ಮೇಲೆ ಹಾಕ್ಬೋದು. ಸೊ ಇದನ್ನು ಇಟ್ಕೊಂಡು ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಿ ನೋಡಿದರೆ ಈ ಒಂದು ಕಂಪನಿ ಪೊಟೆನ್ಷಿಯಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಒಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ ಈ ಕಂಪನಿಯ ಆರ್ಡರ್ ವ್ಯಾಲ್ಯೂ ಬುಕ್ಗಳು. ಓಕೆ, ಈ ಕಂಪನಿಯ ಒಂದು ಆರ್ಡರ್ ಎಷ್ಟಿದೆ ಅಂತಂದರೆ 10,000 ಕೋಟಿ ಸ್ಟ್ರಾಂಗ್ ಆರ್ಡರ್ ಬುಕ್ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಕಂಪನಿಗೆ ಸುಮಾರು ಒಂದು ಆರ್ಡರ್ಗಳು ಕೂಡ ದೊರೆತಿರ್ತಕ್ಕಂಥದ್ದು. ಸೊ ಫ್ಯೂಚರ್ನಲ್ಲಿ ಈ ಒಂದು ಕಂಪನಿ ಲಾಭ ಮಾಡುವಂತಹ ಸಾಧ್ಯತೆ ಕೂಡ ತುಂಬ ಇದೆ ಅಂತ ಹೇಳ್ಬೋದು. ಮತ್ತು ಫಂಡಮೆಂಟಲಿ ಈ ಒಂದು ಕಂಪನಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಅಂದರೆ ಪೂರ್ತಿ ಏನು ಅಂತ ಹೇಳ್ಕೊಡುವಂಥ ಕಂಪನಿ ಅಲ್ಲ, ಬಟ್ ಅವರೇಜ್ ಆಗಿ ಒಂದು ರಿಟರ್ನ್ ಕೊಡುವಂಥ ಸಾಧ್ಯತೆ ಇದೆ. ಬಿಕಾಸ್ ನಾವು ಮುಂದೆ ನೋಡಬೇಕಾಗುತ್ತೆ ಈ ಒಂದು ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಏನಂದರೆ 10 ವರ್ಷದಲ್ಲಿ ಇದು ಒಳ್ಳೆಯ ರಿಟರ್ನ್ ಕೊಟ್ಟಿದೆ. ಓಕೆನಾ? ಸೊ ಇದೇ ರೀತಿಯ ಬಿಸ್ನೆಸ್ನ ಇದು ಕಂಟಿನ್ಯೂಷನ್ ಮಾಡ್ತಾ ಹೋಯಿತು ಅಂತಂದರೆ ಮುಂದಿನ 10 ವರ್ಷಗಳಲ್ಲಿ ಇದು ತುಂಬ ಚೆನ್ನಾಗಿ ರಿಟರ್ನ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಮತ್ತು ನೆಟ್ ಪ್ರಾಫಿಟ್ ಸೇಲ್ಸ್ನ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ಕಂಪನಿಲಿ ಯಾವುದೇ ರೀತಿಯ ಡಿಕ್ಲೈನ್ ಕಂಡಿಲ್ಲ. ಸೊ ಚೆನ್ನಾಗೇ ನಡೀತಾ ಇದೆ ಎಲ್ಲದೂ ಕೂಡ. ಸೊ ನೀವೇನಾದರೂ ಈ ಕಂಪನಿಗೆ ಹೂಡಿಕೆ ಮಾಡಬೇಕು ಅಂತಂದರೆ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿ ಹೂಡಿಕೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಂತಂದರೆ ಮಾರ್ಕೆಟ್ ಈಗ ನೆಗೆಟಿವ್ ಟ್ರೆಂಡಲ್ಲಿದೆ. ನೀವು ಯಾವುದೇ ಕಂಪ್ನಿಗೂ ಹೂಡಿಕೆ ಮಾಡ್ತಿದ್ದೀರ ಅಂತಂದರೆ ಈ ಟೈಮ್ನಲ್ಲಿ ಯಾವ ಕಂಪ್ನಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ. ಸ್ವಲ್ಪ ದಿನ ಕಾದು ಇದು ಒಂದು ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ತೋರಿಸಿದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವೇನಾದರೂ ಈ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಿಮ್ಮ ವಾಚ್ ಲಿಸ್ಟಲ್ಲಿ ಇದನ್ನು ಇಟ್ಟಿರಿ. ಓಕೆನಾ? ಸೊ ಫ್ಯೂಚರ್ನಲ್ಲಿ ಇದರ ಮೇಲೆ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿಮಗೆ ಸರಿ ಅನಿಸಿದರೆ ನೀವು ಇದರಲ್ಲಿ ಹೂಡಿಕೆನ ಮಾಡಬಹುದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ನ ಬಗ್ಗೆ, ಶೇರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನೀವು ನೋಡಬೇಕು ಅಂತ ನಿಮಗೇನಾದರೂ ಆಸೆ ಇತ್ತಪ್ಪ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕಿಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.